ನಮ್ಮ ಕಾನೂನಿನಲ್ಲಿ ಚೈಲ್ಡ್ ಪಾರ್ನೋಗ್ರಫಿ ನೋಡುವುದು ಕೂಡ ಅಪರಾಧ ಇದೆ ಮತ್ತು ಅಪ್ಲೋಡ್ ಮಾಡೋದು ಕೂಡ ಅಪರಾಧ ಇದೆ. ಇದರಲ್ಲಿ ಅಪ್ಲೋಡ್ ಮಾಡೋದು ಇನ್ನೂ ಹೀನಸಿದೆ. ಯಾಕೆಂದ್ರೆ ಅವ್ರ ಸುತ್ತಮುತ್ತಲಿನ ಯಾರ ಮಕ್ಕಳದು ಲೈಂಗಿಕ ಶೋಷಣೆ ಮಾಡಿಕೊಂಡು ಅದು ಅಪ್ಲೋಡ್ ಮಾಡೋದು ಸಾಧ್ಯತೆ ಇರುತ್ತದೆ. ಈ ಎಲ್ಲ ಚೈಲ್ಡ್ ಪಾರ್ನೋಗ್ರಫಿ ಅಪ್ಲೋಡ್ ಯಾರು ಮಾಡ್ತಾರೆ ಅದು ಎಲ್ಲ ಸೋಷಿಯಲ್ ಮೀಡಿಯಾ ಕಂಪನೀಸ್ IP ಅಡ್ರೆಸ್ ತಗೊಂಡು ನಮ್ದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಏನಿದೆ ಅವರಿಗೆ ಮಾಹಿತಿ ನೀಡ್ತಾರೆ. I4C ಇಂದ ಈ ಮಾಹಿತಿ ನಮ್ಮ CIDಗೆ ಬರುತ್ತೆ. CIDಯಿಂದ ನಮ್ಮ ಬೆಳಗಾವಿ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಬಂದಿದೆ. ಮೇ ತಿಂಗಳಲ್ಲಿ ನಮಗೆ ಒಂದು ಮಾಹಿತಿ ಬಂದು ಒಂದು IP ಅಡ್ರೆಸ್ ಸಿಕ್ಕಿದೆ. ಈ ಮನುಷ್ಯ ಬೆಳಗಾವದವನು, ಇವನು 3 ಚೈಲ್ಡ್ ಪಾರ್ನೋಗ್ರಫಿದು ವಿಡಿಯೋ ಅಪ್ಲೋಡ್ ಮಾಡಿದ್ದ. ಆ ಆಧಾರದ ಮೇಲೆ ಅವನ IP ತಗೊಂಡು ಅವನದು ಡೀಟೇಲ್ಸ್ ತಗೊಂಡು ನಮ್ಮ ಸೈಬರ್ ಕ್ರೈಮ್ ಅಧಿಕಾರಿ ACP ಶ್ರೀ ಮಂಟೂರ್ ಮತ್ತು PI ಶ್ರೀ ಗಾಬಿ ಮತ್ತು ಅವ್ರ ತಂಡ ಈ ಶ್ರೀನಾಥ್ ಅಂತ ಈ ಬೆಳಗಾವದವನು ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ ಮೊಬೈಲ್ ಕೂಡ ಸೀಸ್ ಮಾಡಿದ್ದಾರೆ ಮತ್ತು ಇವನ್ ಮೇಲೆ ಕಾನೂನಿ ಕ್ರಮ ಜರುಗಿಸಲಾಗ್ತಾ ಇದೆ. ಡೀಟೇಲ್ ಇಲ್ಲ. 27 ವರ್ಷದ ಹುಡುಗ ಇದ್ದಾನೆ ಇವನು. ಮತ್ತೊಮ್ಮೆ ನಾವು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಚೈಲ್ಡ್ ಪಾರ್ನೋಗ್ರಫಿ ನೋಡುವುದು ಕೂಡ ಅಪರಾಧ ಇದೆ. ಅಪ್ಲೋಡ್ ಮಾಡೋದು ಇನ್ನೂ ಹೀನಸ್ ಅಪರಾಧ ಇದೆ. ಅಪ್ಲೋಡ್ ಮಾಡಿದರೆ ಖಂಡಿತಾಗಿ ಒಂದಿನ ಅರ್ಧ ಎರಡನೇ ದಿನ ಪೊಲೀಸ್ ನಿಮ್ಮ ದಾರಿಯಲ್ಲಿ ಬರ್ತಾರೆ. ಅದು ಈಗ ತನಿಖೆನಲ್ಲಿ ನಡ್ತಾ ಇದೆ. ಅವನ ಹೇಳಿಕೆನಲ್ಲಿ ನಾನು ನನಗೆ ಬೇರೆ ಕಡೆ ಬಂತು, ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ. ವಿಡಿಯೋ ಯಾವುದು ಅದು ಮೆಟಾ ಡೇಟಾ ತಗೊಂಡು ನಾವು ವಿಚಾರಣೆ ಮಾಡ್ತೀವಿ.